ಪಾಕವನ್ನು ಮಾಡದೆ ಫುಡ್ ಕಲರ್ ಮತ್ತು ತುಪ್ಪ ಯಾವುದನ್ನು ಉಪಯೋಗಿಸದೆ ಸುಲಭವಾದ ಒಂದು ವಿಧಾನದಲ್ಲಿ ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಮೊದಲು ಒಂದು ಮಿಕ್ಸಿ ಜಾರ್ಗೆ 1 ಬೌಲ್ನಷ್ಟು ಪುಟಾಣಿ ಅಥವಾ ಹುರಿಗಡಲೆನ ಪೌಡ್ರ್ ಮಾಡ್ಕೊಂಡು ಇಟ್ಕೋಬೇಕು. ಈ ರೀತಿ ಒಂದು ಪೌಡ್ರನ್ನು ಮಾಡಿಟ್ಕೊಂಡು ನಂತರ ಇದನ್ನು ಜರಡಿನ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಸ್ಟ್ರೈನರಲ್ಲಿ ಜರಡಿನ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ವೀಟನ್ನು ಮಾಡೋದಂತೂ ತುಂಬಾ ಸುಲಭ, ಯಾರು ಬೇಕಾದರೂ ಆರಾಮಾಗಿ ಮಾಡ್ಬೋದು. ಇದನ್ನು ಮಾಡಲಿಕ್ಕೆ ಬೆಂಕಿ ಕೂಡ ನಾವು ಉಪಯೋಗಿಸ್ತಾ ಇಲ್ಲ. ನೋಡಿ, ಇದು ಹಿಟ್ಟು ರೆಡಿಯಾಗಿದೆ. ಇವಾಗ ಅದೇ ಒಂದು ಮಿಕ್ಸಿ ಜಾರ್ಗೆ 1 ಬೌಲ್ನಷ್ಟು ಸಕ್ಕರೆನ ತೆಗೆದುಕೊಂಡಿದ್ದೀನಿ. ಅದನ್ನು ಕೂಡ ಪೌಡ್ರು ಮಾಡ್ಕೋಬೇಕು. ನೋಡಿ, ಇದು ಕೂಡ ಇವಾಗ ಸಕ್ಕರೆ ಪೌಡ್ರು ರೆಡಿಯಾಗಿದೆ. ಅದೇ ಥರನ ಇವಾಗ ನಾನು ಇದನ್ನು ಕೂಡ ಜರಡಿ ಮಾಡ್ಕೋಬೇಕು. ಈ ರೀತಿ ಎರಡನ್ನೂ ಜರಡಿ ಮಾಡೋದ್ರಿಂದ ಸ್ವೀಟು ಗಂಟೇನೂ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇದೇ ಒಂದು ಸಕ್ಕರೆ ಪೌಡ್ರಿಗೆ ಮೊದಲು ನಾನಿಲ್ಲಿ ಒಂದು 1/4 ಭಾಗದಷ್ಟು ಕೆನೆ ಇರ್ತಕ್ಕಂಥ ಹಾಲನ್ನ ತೆಗೆದುಕೊಂಡಿದ್ದೀನಿ. ಕಾಯಿಸಿ ಆರಿಸಿರೋ ತಣ್ಣಗಾಗಿರೋ ಹಾಲನ್ನು ತೆಗೆದುಕೋಬೇಕು. ಇದರಲ್ಲಿ ಸ್ವಲ್ಪ ಕೆನೆ ಇದ್ದರೂ ಪರವಾಗಿಲ್ಲ, ಕೆನೆ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟು. ಒಂದು ಮಿಕ್ಸಿಂಗ್ ಬೌಲಲ್ಲಿ ಸಕ್ಕರೆ ಮತ್ತು ಈ ಹಾಲಿನ ಕೆನೆನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಎರಡು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವೇನು ಕಡಲೆ ಹಿಟ್ಟನ್ನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸಕ್ಕರೆ ಪೌಡ್ರಿಗೆ ಹಾಲನ್ನಾಗಲಿ ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾನೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಕಡಲೆ ಹಿಟ್ಟನ್ನಾದರೂ ಅಷ್ಟೇ ಒಂದೇ ಸಲ ಹಾಕೋದ್ರಿಂದ ಗಟ್ಟಿಗೆ ಆಗ್ಬೋದು ಅಥವಾ ತೆಳುವಾಗ್ಬೋದು. ಆದಷ್ಟು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇವಾಗ ನಾನು ಕೈಯಿಂದ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಉಳಿದಿರೋ ಕಡಲೆ ಹಿಟ್ಟನ್ನು ಅಷ್ಟನ್ನು ನಾನು ಹಾಕ್ತಾಯಿದ್ದೀನಿ. ಮತ್ತೊಂದು ಸಲ ಎಲ್ಲ ಮಿಕ್ಸ್ ಮಾಡಿ ಆದಷ್ಟು ಈ ಹಿಟ್ಟನ್ನು ಗಟ್ಟಿಯಾಗೆ ಕಲಿಸ್ಕೋಬೇಕು. ಫ್ಲೇವರ್ನ ಇಷ್ಟಪಡೋರು ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಬಳಸ್ಬೋದು. ನೋಡಿ, ಬೆಂಕಿನ ಹಚ್ಚದೆ ಒಲೆಯನ್ನು ಉಪಯೋಗಿಸದೆ ಕೈಯಲ್ಲೇ ಮಾಡ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ ಇದು. ನೋಡಿ, ಇವಾಗ ಕಲಸಿ ಆಗಿದೆ. ಇದನ್ನು ನಾನಿವಾಗ 1/4 ಭಾಗದಷ್ಟನ್ನು ಎತ್ತಿಡ್ತಾ ಇದ್ದೀನಿ. ಇದನ್ನು ಉಳಿದಿರೋ ಮಿಕ್ಕಿರೋದನ್ನ ಒಂದು ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ. ಈ ಬಾಕ್ಸ್ಗೆ ನಾನು ಸ್ವಲ್ಪ ತುಪ್ಪ ಕೂಡ ಹಚ್ಚಿಟ್ಟಿದ್ದೀನಿ. ಈ ಥರ ಬಾಕ್ಸ್ ಅಂತ ಏನಿಲ್ಲ, ಇನ್ನು ಪ್ಲಾಸ್ಟಿಕ್ ಬಾಕ್ಸ್ ಇದ್ದರೆ ಇನ್ನೂ ಬೇಗ ತೆಗೆಯುವಾಗ ಸುಲಭ ಆಗುತ್ತೆ. ಈ ಥರ ಸ್ಟೀಲ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಟ್ಕೊಳ್ಳೋದು ಸೈಡೆಲ್ಲ. ಈ ಬಾಕ್ಸಿಗೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಚ್ಬೋದು. ನೋಡಿ, ಅದನ್ನ ಇವಾಗ ರೆಡಿ ಆಯಿತು ಬಾಕ್ಸಿಂದು. ನಂತರ ಏನು ಸ್ವಲ್ಪ ಎತ್ತಿಟ್ಟಿದ್ನಲ್ಲ ಅದಕ್ಕೆ ನಾನಿಲ್ಲಿ ಕೆಲವೊಂದು ಚಾಕ್ಲೇಟ್ನ ತುರಿದಿಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಕಲಸಿ ಮೊದಲೇನಿದ್ದು ಬಾಕ್ಸಿಗೆ ಹಾಕಿದ್ನಲ್ಲ ಮೇಲ್ಗಡೆ ಒಂದು ಪದರನ್ನ ಇವಾಗ ಈ ಚಾಕ್ಲೇಟ್ ಮತ್ತು ಹಿಟ್ಟು ಮಿಕ್ಸ್ ಮಾಡಿರೋ ಹಿಟ್ಟನ್ನು ಮತ್ತೆ ಮೇಲ್ಗಡೆ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಬೇಕು. ನಂತರ ಒಂದು ಸ್ಪೂನಿನ ಸಹಾಯದಿಂದ ಮೇಲ್ಗಡೆ ಶೇಪ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಇವಾಗ ಕಂಪ್ಲೀಟ್ ರೆಡಿ ಆಗಿದೆ. ಈ ಬಾಕ್ಸ್ನ ಉಲ್ಟಾ ಮಾಡಿ ಅಂದರೆ ಸ್ವಲ್ಪ ಜೋರಾಗಿ ತಿರುವಿ ಹಾಕಬೇಕು. ಆಗ ಮಾತ್ರ ಈ ಸ್ವೀಟನ್ನು ತೆಗೆಯೋದು ಸುಲಭ. ಸ್ಟೀಲ್ ಬಾಕ್ಸ್ ಆದರೆ ತೆಗೆಯೋದು ಸ್ವಲ್ಪ ಲೇಟ್ ಆಗುತ್ತೆ, ಪ್ಲಾಸ್ಟಿಕ್ ಬಾಕ್ಸ್ ಆದರೆ ಇನ್ನೂ ಸುಲಭವಾಗಿ ಬರುತ್ತೆ. ಇದನ್ನು ತೆಗಿಲಿಕ್ಕೆ ನನಗೆ ಸ್ಟೀಲ್ ಬಾಕ್ಸ್ ಆಗಿರೋದ್ರಿಂದ ಒಂದು 2 ನಿಮಿಷ ಟೈಮ್ ತಗೊಳ್ತು. ನೋಡಿ, ಇವಾಗ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಒಂದು 5 ನಿಮಿಷದಲ್ಲಿ ಈ ಸ್ವೀಟನ್ನು ಯಾರು ಬೇಕಾದರೂ ರೆಡಿ ಮಾಡ್ಬೋದು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬೋದು. ಟೇಸ್ಟ್ ಕೂಡ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಶೇಪ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಚಾಕ್ಲೇಟ್ ಬೇಡ ಅಂದರೆ ಫುಡ್ ಕಲರ್ನ ಯೂಸ್ ಮಾಡ್ಬೋದು. ನಾವು ಫುಡ್ ಕಲರ್ ಯೂಸ್ ಮಾಡದೇ ಇರೋದ್ರಿಂದ ಈ ರೀತಿ ಚಾಕ್ಲೇಟ್ನ ಹಾಕಿದ್ದೀನಿ. ಈ ಸ್ವೀಟ್ ಅಂತೂ ಬಾಯಲ್ಲಿಟ್ಟರೆ ಸಾಕು, ಬೇಗ ಕರಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಸ್ವೀಟು. ಅಂಗಡಿಗಳಲ್ಲಿ ಏನು ಹಾಲು ಪೇಡ ಅಂತ ಸಿಗುತ್ತಲ್ಲ ಅದೇ ಟೇಸ್ಟ್ ಬರುತ್ತೆ ಈ ಸ್ವೀಟು. ಮಾಡೋ ವಿಧಾನ ಕೂಡ ಅಷ್ಟೇ, ತುಂಬಾ ಸುಲಭ. ಚಾಕ್ಲೇಟ್ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.